ಮಿಥಿಲೆ ಇಲ್ಲಿರುವ ನಿನ್ನ ತಾಯಿಯ ನೆನಪು ನಿನಗಾಗಬಹುದು. ಆದರೆ ಈ ಅಯೋಧ್ಯೆಯಲ್ಲೂ ಕೌಸಲ್ಯ ಎಂಬ ತಾಯಿ ಇದ್ದಾಳೆ ಎಂಬುದನ್ನು ಮರೆಯಬೇಡ. ಈಗ ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ಸೀತೆ ಮುದ್ದಾದ ಮಗುವಿಗೆ ತಾಯಿಯಾಗುವುದು. ಅಲ್ಲಿಯವರೆಗೂ ನಾವೆಲ್ಲರೂ ಸೇರಿ ಅವಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು. ಸೀತೆ ಏನೇ ಬಯಸಿದರೂ ಅದನ್ನು ನೀವು ನೆರವೇರಿಸಿ. ಸಂಕೋಚವಿಲ್ಲದೆ ಸೀತೆ ನನ್ನ ಬಳಿಯೂ ಹೇಳಿಕೊಳ್ಳಬಹುದು. ಸೀತೆ, ಈ ಅಯೋಧ್ಯೆಯಲ್ಲೂ ಕೌಸಲ್ಯ ಎಂಬ ತಾಯಿ ಇದ್ದಾಳೆ ಎಂಬುದನ್ನು ಮರೆಯಬೇಡ. ಸೀತೆ, ಸ್ವಾಮಿ, ಸೀತೆ, ಅಂತಹ ಘಾನವಾದ ಆಲೋಚನೆ ಏನು ಜಾನಕಿ? ಅಂಥದ್ದೇನೂ ಇಲ್ಲ ಸ್ವಾಮಿ. ನಾನು ತಾಯಿಯಾಗುತ್ತಿರುವ ವಿಷಯ ತಿಳಿದು ನನ್ನ ಅತ್ತೆಯರು ಸೋದರಿಯರು ತೋರಿದ ಪ್ರೀತಿ ಅಕ್ಕರೆಯನ್ನು ನೆನಪು ಮಾಡಿಕೊಳ್ಳುತ್ತಿದ್ದೆ. ಅದನ್ನು ಕಂಡು ನಾನು ಮೂಕ ವಿಸ್ಮಿತಳಾಗಿದ್ದೇನೆ. ನನ್ನ ಪರಿಸ್ಥಿತಿಯು ಅದೇ ಜಾನಕಿ. ನನ್ನ ಸೋದರರು ಎಷ್ಟು ಸಂಭ್ರಮ ಪಡುತ್ತಿದ್ದಾರೆ. ಅವರೆಲ್ಲರೂ ಏನು ಹೇಳಿದರು ಗೊತ್ತೇ? ನಮ್ಮ ಅರಮನೆಯಲ್ಲಿ ಇನ್ನೊಂದು ಶುಭ ಕಾರ್ಯ ನಡೆಯುತ್ತಿದೆ. ಏನೇ ಆದರೂ ನಮ್ಮ ಶ್ರೀರಾಮಚಂದ್ರನಿಗೆ ಸರಿಸಾಟಿಯಾದ ಮಹಾವೀರ ಮಹಾಧರ್ಮಾತ್ಮನೇ ಜನಿಸುತ್ತಾರೆ. ಸ್ವಾಮಿ, ನಮ್ಮ ಪರಿವಾರದ ಪ್ರತಿಯೊಬ್ಬರೂ ಅಪರಿಮಿತ ಆನಂದದಲ್ಲಿ ಪರವಶಗೊಂಡಿದ್ದಾರೆ. ನಮ್ಮ ಪರಿವಾರ ಮಾತ್ರವಲ್ಲ ಜಾನಕಿ, ಅಯೋಧ್ಯೆಯ ಸಕಲ ಪ್ರಜೆಗಳು ನೀನು ತಾಯಿಯಾಗುತ್ತಿರುವ ವಿಷಯವನ್ನು ತಿಳಿದ ಮೇಲೆ ಆನಂದ ಪಡುತ್ತಿದ್ದಾರೆ, ಸಂಭ್ರಮ ಪಡುತ್ತಿದ್ದಾರೆ. ಹೌದು ಸ್ವಾಮಿ, ಅವರೆಲ್ಲರೂ ಈಗಲೇ ನಮ್ಮ ಮಗುವಿಗೆ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಸಕಲರ ಶುಭ ಹರಕೆಯಿಂದ ನಮ್ಮ ಮಗುವಿಗೆ ಮಂಗಳವಾಗುತ್ತದೆ. ಹೌದು ಜಾನಕಿ, ಸರ್ವರು ಹರಿಸುತ್ತಿದ್ದಾರೆ, ಮುಂದೆಯೂ ಹರಿಸುತ್ತಿರುತ್ತಾರೆ. ಎಲ್ಲರ ಹರಕೆ ಆಶೀರ್ವಾದಗಳನ್ನು ಪಡೆದ ನಮ್ಮ ಮಗು ಮುಂದೆ ಕೀರ್ತಿಶಾಲಿ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಎಂಥ ಭಾಗ್ಯಶಾಲಿ ನಾನು, ಎಂಥ ಅದೃಷ್ಟ ನನ್ನದು. ಸ್ವಾಮಿ, ನನಗೆ ಇನ್ನಾವ ಅಪೇಕ್ಷೆಯೂ ಇಲ್ಲ. ಏನಂದೆ? ಜಾನಕಿ, ಈಗ ನೀನು ಅಪೇಕ್ಷೆ ಪಡುವ ಕಾಲ. ಬಯಕೆ ಇಲ್ಲದೆ ಗರ್ಭಿಣಿಯರು ತಳೆಯೇ. ಬಯಕೆ ಇಲ್ಲವೆಂದರೆ ಅದು ಅಸಹಜವಲ್ಲವೇ? ನಿಮ್ಮ ಬಾಯಲ್ಲೂ ಇದೇ ಮಾತೆ? ಅಂದರೆ ಅತ್ತೆಯರು ಸೋದರಿಯರು ನನ್ನ ಯಾವುದೇ ಬಯಕೆಯನ್ನು ಈಡೇರಿಸಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಜಾನಕಿ, ನನ್ನದು ಒಂದು ಅಪೇಕ್ಷೆ ಇದೆ. ಅದೇನೆಂದು ಹೇಳಲಿ? ಏನು, ನಿಮಗೂ ಬಯಕೆಯೇ? ಹೌದು ಜಾನಕಿ, ನಿನ್ನ ಬಯಕೆಗಳನ್ನು ಈಡೇರಿಸುವ ಬಯಕೆ. ಅಂದರೆ ನನ್ನ ಬಯಕೆ ಏನೆಂದು ನೀವು ಕೇಳುತ್ತೀರಾ? ನಿನ್ನ ಬಯಕೆ ಏನೆಂದು ಯಾರಿಗಾದ್ರೂ ಹೇಳಿರುವೆಯಾ? ಇಲ್ಲ ಪ್ರಭು, ಯಾರಿಗೂ ಹೇಳಲಿಲ್ಲ. ಒಳ್ಳೆಯದೇ ಆಯ್ತು. ನಿನ್ನ ಬಯಕೆ ಏನೆಂದು ಮೊದಲು ನನಗೆ ತಿಳಿಸು. ಅದೇನೇ ಆದರೂ ಸರಿ, ಅದನ್ನು ನಾನು ನಡೆಸಿಕೊಡುತ್ತೇನೆ. ನಂತರ ನಿನ್ನ ಸೋದರಿಯರಲ್ಲಿ, ನಿನ್ನ ಅತ್ತೆಯರಲ್ಲಿ ಅವರು ಈಡೇರಿಸಲು ಸಾಧ್ಯವಾಗುವ ಬಯಕೆಗಳನ್ನು ಹೇಳಿಕೊ. ಆಗಲಿ ಪ್ರಭು, ಯೋಚಿಸಿ ಹೇಳುತ್ತೇನೆ. ಆಗಬಹುದು. ಸೀತೆ, ನೀನು ತಾಯಿಯಾಗುತ್ತಿರುವ ವಿಷಯ ಮಾಂಡವಿಯಿಂದ ಕೇಳಿ ತಿಳಿದಾಗ ನನಗೆಷ್ಟು ಆನಂದವಾಯಿತೆಂದರೆ, ನೀನೆಲ್ಲೇ ಇದ್ದರೂ ಆ ಕ್ಷಣವೇ ನಿನ್ನನ್ನು ಕಂಡು ನಿನಗೆ ಅಭಿನಂದನೆ ಸಲ್ಲಿಸಬೇಕೆನಿಸಿತು. ಆದರೆ ನೀನೇ ಬರುತ್ತಿರುವೆ ಎಂದು ಮಾಂಡವಿ ನನಗೆ ತಿಳಿಸಿದಳು. ನಿನಗಾಗಿ ಕಾಯುತ್ತಿದ್ದೆ. ಸೀತೆ, ಇಷ್ಟು ಕಾಲವಾದರೂ ನಿನಗೆ ಸಂತಾನ ಭಾಗ್ಯ ಲಭಿಸಲಿಲ್ಲವೆಂದು ಎಲ್ಲರಿಗಿಂತ ಹೆಚ್ಚು ನಾನು ಚಿಂತಿಸುತ್ತಿದ್ದೆ. ನಿಮಗೆ ನನ್ನ ಮೇಲೆ ಎಷ್ಟೊಂದು ಅಕ್ಕರೆ ಇದೆ ಎಂದು ನನಗೆ ಗೊತ್ತಿದೆ ಅತ್ತೆಯವರೇ.
ನಿಮ್ಮೆಲ್ಲರ ಅಕ್ಕರೆಯಿಂದಲೇ ನನ್ನ ನಿರೀಕ್ಷೆ ಸಫಲವಾಗುತ್ತಿದೆ. ಇಲ್ಲ ಸೀತೆ, ಕೇವಲ ಅತ್ತೆಯವರ ಅಕ್ಕರೆ ಮಾತ್ರವಲ್ಲ, ಪ್ರಜೆಗಳೆಲ್ಲರ ಆರೈಕೆಯೂ ಈಡೇರಿದೆ ಎಂದು ಹೇಳು. ದೇವತೆಗಳ ಆಶೀರ್ವಾದವೂ ಸಫಲವಾಗಿದೆ ಎಂದು ಹೇಳು. ಸೀತೆ, ನನ್ನಿಂದಾಗಿ ನೀನು 14 ವರ್ಷಗಳಷ್ಟು ದೀರ್ಘಕಾಲ ವನವಾಸ ಮಾಡಿದೆ. ಪಡಬಾರದ ಪಾಡುಪಟ್ಟೆ. ಕಷ್ಟದ ಕುಲುಮೆಯಲ್ಲಿ ಬೆಂದು ಹೋದರು. ನನ್ನನ್ನು ಕ್ಷಮಿಸಿ ಎಂದಿನ ಪ್ರೀತಿ ಗೌರವಗಳಿಂದ ನನ್ನೊಂದಿಗೆ ನಡೆದುಕೊಂಡೆ. ನೀನು ಪಟ್ಟ ಕಷ್ಟಗಳಿಗೆ ಪ್ರತಿಯಾಗಿ ಅದರ 100 ಪಟ್ಟು ಹೆಚ್ಚು ನೀನು ಸುಖ ಸಂತೋಷವನ್ನು ಅನುಭವಿಸಬೇಕೆಂದು ನಾನು ಬಯಸುತ್ತೇನೆ. ಸತ್ಯವಾದ ಮಾತೆಂದರೆ ನನಗೆ ನನ್ನ ಸೊಸೆ ಮಾಂಡವಿಗಿಂತ ನಿನ್ನ ಮೇಲೆ ಹೆಚ್ಚಿನ ಪ್ರೀತಿ ಇದೆ. ಮಾಂಡವಿ, ದಯವಿಟ್ಟು ತಪ್ಪು ತಿಳಿಯಬೇಡಮ್ಮ. ಇಲ್ಲ ಅತ್ತೆಯವರೇ, ನಾನೇಕೆ ತಪ್ಪು ತಿಳಿದುಕೊಳ್ಳಲಿ? ಸೀತೆ ನನ್ನ ಸಹೋದರಿ. ಅವಳನ್ನು ಪ್ರೀತಿಸಿದರೆ ನನ್ನನ್ನು ಪ್ರೀತಿಸಿದಂತೆ ಅಲ್ಲವೇ? ಅವಳ ಸಂಕಟದ ಸಮಯಗಳೆಲ್ಲ ಕಳೆದು ಹೋಗಿ ಸಂತಸದ ಕ್ಷಣಗಳು ಬರಲಿ ಎಂದು ನಾವೆಲ್ಲ ಎಷ್ಟು ಹಾರೈಸುತ್ತಿದ್ದೆವು. ಸೀತೆಯ ಸುಖ ನಮ್ಮ ಸುಖ, ಅವಳ ಸಂತೋಷ ನಮ್ಮ ಸಂತೋಷ. ರಾಮ ಮತ್ತು ಅವನ ಸಹೋದರರಲ್ಲಿ ಹೇಗೆ ಅಸೂಯವಿಲ್ಲವೋ, ಸೀತೆ ಮತ್ತು ನಮ್ಮ ಸಹೋದರಿಯರಲ್ಲಿ ಯಾವ ಅಸೂಯೆಯೂ ಇಲ್ಲ. ಸೀತೆ, ನಿನ್ನ ಸಹೋದರಿಯರೆಲ್ಲ ಹೀಗೆ ಮಾಂಡವಿಯ ಹಾಗೆ ಉದಾರಿಗಳು, ಪ್ರೀತಿಸಬೇಕೆನಿಸುವ ಮೃದು ಸ್ವಭಾವದವರು. ಅತ್ತೆಯವರೇ, ನನ್ನ ಸೋದರಿಯರ ಪ್ರೇಮದ ಋಣ ಒಂದು ಜನ್ಮದಲ್ಲಿ ತೀರಿಸಲಾಗದ್ದು. ಹಾಗೆ ನೀವು ಮತ್ತು ಉಳಿದ ಅತ್ತೆಯವರ ಪ್ರೀತಿ ವಾತ್ಸಲ್ಯಗಳ ಋಣವನ್ನು ತೀರಿಸಲಾರೆ. ಸೋದರಿ, ಋಣದ ಮಾತೇಕೆ? ಹೃದಯಕ್ಕೆ ಹತ್ತಿರರಾದವರ ನಡುವೆ ಋಣದ ವ್ಯವಹಾರವಿರಬಾರದು. ಹೌದು, ನೀವೆಲ್ಲ ನನ್ನ ಹೃದಯಕ್ಕೆ ಹತ್ತಿರವಾದವರು. ಇಂದು ನಾನು ಪಡುತ್ತಿರುವ ಸಂತೋಷಕ್ಕೆ ನಿಮ್ಮ ಪ್ರೀತಿ ವಾತ್ಸಲ್ಯ ಅಭಿಮಾನಗಳೇ ಕಾರಣ. ನಾನು ತಾಯಿಯಾಗುತ್ತಿರುವುದರಿಂದ ನೀವೆಲ್ಲ ಸಂತೋಷ ಪಡುತ್ತಿರುವುದನ್ನು ಕಂಡು ನನ್ನ ಸಂತೋಷ ಇಮ್ಮಡಿಯಾಗುತ್ತಿದೆ. ಇದಕ್ಕೆಲ್ಲ ನಿನ್ನ ಸದ್ಗುಣವೇ ಕಾರಣ ಸೀತೆ. ಇಂದು ನನಗೆ ಮಹಾದಾನಂದವಾಗಿದೆ. ನಿನ್ನ ಹೊಟ್ಟೆಯಲ್ಲಿ ಕೀರ್ತಿಶಾಲಿಯಾದ ಪುತ್ರ ಜನಿಸಲಿ. ನಿನ್ನ ಸುಖ ಸಂತೋಷ 100 ಪಟ್ಟು ಹೆಚ್ಚಾಗಲಿ. ನಿನ್ನ ಬಯಕೆಯನ್ನು ಈಡೇರಿಸುವ ಪುಣ್ಯ ನಮಗೂ ದೊರೆಯಲು. ಖಂಡಿತ ಅತ್ತೆಯವರೇ, ಅಂಥ ಅಪೇಕ್ಷೆ ಇದ್ದರೆ ನಿಮಗೆ ತಿಳಿಸುತ್ತೇನೆ. ಸೀತೆ, ಮಾತೆ, ಸೀತೆ, ಮಗಳೇ, ನನಗಿಂದು ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಿಲ್ಲ. ತಂದೆಯವರೇ, ಮಗಳೇ, ಅಂತೂ ನೀನು ಸೇರಿದ ಮನೆಯ ವಂಶಜ್ಯೋತಿಯನ್ನು ಬೆಳಗಿಸುವ ನಿನ್ನ ಕರ್ತವ್ಯವನ್ನು ಈಡೇರಿಸುವಂತಾಯಿ. ನನಗೂ ನಿಮ್ಮನ್ನು ನೋಡಬೇಕೆಂದು ಮನಸ್ಸು ಹಂಬಲಿಸುತ್ತಿತ್ತು. ನಾವು ನಿನ್ನನ್ನು ನೋಡುವ ಆತುರದಲ್ಲಿ ವಿಶ್ರಾಂತಿ ಇಲ್ಲದೆ ದೀರ್ಘ ಪ್ರಯಾಣ ಮಾಡಿ ಬಂದೆವು. ಹೌದು ಮಗಳೇ, ಈಗ ನಿನ್ನನ್ನು ಕಣ್ತುಂಬ ನೋಡಿ ನನ್ನ ಜೀವ ತಂಪಾಯಿತು. ಹೆಣ್ಣಾದವಳಿಗೆ ತಾಯ್ತನದ ಸಂಭ್ರಮ ಸಂತೋಷ ಏನು ಎಂಬುದು ತಾಯಿಯಾದ ನನಗೆ ಅರ್ಥವಾಗುತ್ತದೆ. ಮಾತೆ, ನಾನು ತಾಯಿಯಾಗುತ್ತಿರುವ ಈ ಶುಭ ಸಮಯದಲ್ಲಿ
ನನ್ನ ತಾಯಿಯನ್ನು ಕಂಡು ನನಗೆ ನೆಮ್ಮದಿಯಾಗುತ್ತಿದೆ. ನೋಡಿದೆಯಾ, ನಾವು ಮೂವರು ಇಲ್ಲೇ ಇದ್ದರೂ ನಮ್ಮತ್ತ ಗಮನವೇ ಇಲ್ಲ. ಸೀತೆ ಮಾತ್ರ ಇವರ ಮಗಳು, ನಾವು ಅಲ್ಲ ಎಂದ ಹಾಗಾಯಿತು. ತಮ್ಮ ಮುದ್ದು ಮಗಳನ್ನು ಅವರೇ ಅಪ್ಪಿ ಮುದ್ದಾಡಲಿ, ನಮಗಿಲ್ಲೇನು ಕೆಲಸ? ನಡೀರಿ ಹೋಗೋಣ. ಛೇ 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 ಛೇ. ಕೋಪಿಸಿಕೊಳ್ಳಬೇಡಿ ಮಕ್ಕಳೇ, ಸೀತೆಯನ್ನು ಮೊದಲು ವಿಚಾರಿಸಲು ಕಾರಣವಿದೆಯಲ್ಲವೇ? ಮುಂದೆ ನೀವು ಗರ್ಭಿಣಿಯರಾದಾಗ ಎಲ್ಲಕ್ಕಿಂತ ಮೊದಲು ನಿಮ್ಮನ್ನೇ ವಿಚಾರಿಸಿಕೊಳ್ಳುತ್ತೇವೆ, ಸರಿಯೇ? ನಮಗೇನೂ ಅಸೂಯೆ ಇಲ್ಲ. ನೀವು ಇಲ್ಲದಿರುವಾಗ ಅವಳನ್ನು ನೋಡಿಕೊಳ್ಳುವುದು ನಾವೇ. ನಮ್ಮ ಅತ್ತೆಯರು ಅಷ್ಟೇ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದಾರೆ. ಅಂದರೆ ನಾವು ಬರದೇ ಇದ್ದರೂ ಚಿಂತೆ ಇಲ್ಲ ಎಂದು ಹೇಳುತ್ತಿರುವಿರಾ? ಅಂದರೆ ತಂದೆ ತಾಯಿಯರ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಇಲ್ಲಿ ದೊರೆಯುತ್ತಿದೆ ಎಂದೇ ಅರ್ಥ ಅಲ್ಲವೇ? ಮಾತೆ, ನನಗಂತೂ ನಿಮ್ಮನ್ನು ಈ ಸಂದರ್ಭದಲ್ಲಿ ನೋಡಿ ಬಹಳ ಸಂತೋಷವಾಗಿದೆ. ಹೆಣ್ಣಿನ ಈ ತಾಯ್ತನವೇ ಲೋಕವನ್ನು ಮುಂದುವರಿಸುತ್ತದೆ. ಪ್ರಖ್ಯಾತವಾದ ಈ ಸೂರ್ಯವಂಶದ ಮುಂದಿನ ಕುಡಿಗೆ ನೀನು ಜನ್ಮ ನೀಡುತ್ತಿರುವುದು ವಿಶೇಷವಾದ ಘಟನೆ. ಇಷ್ಟು ದಿನ ತಂದೆ ತಾಯಿಯರಾಗಿದ್ದ ನಾವು ಇನ್ನು ಮುಂದೆ ಅಜ್ಜ ಅಜ್ಜಿಯರಾಗುತ್ತಿದ್ದೇವೆ. ನಡೆಯಿರಿ, ವಿಶ್ರಾಂತಿ ಪಡೆಯಿರಿ. ಸುಖೀ ಭವ. ಆಯುಷ್ಮಾನ್ ಭವ. ನೀವು ಇಲ್ಲಿಗೆ ಬಂದದ್ದು ಒಳ್ಳೆಯದೇ ಆಯಿತು. ಇಂಥ ಸಮಯದಲ್ಲಿ ಹೆಣ್ಣಾದವಳಿಗೆ ಹೆತ್ತವರ ಹಂಬಲವಾಗುವುದು ಸಹಜವಲ್ಲವೇ? ಹಾ, ಸೀತೆಯ ಹಂಬಲಕ್ಕಿಂತ ಸುಮೇಧಳ ಹಂಬಲವನ್ನು ನೀವು ನೋಡಬೇಕಿತ್ತು. ವಿಷಯ ತಿಳಿದ ಕೂಡಲೇ ಇವಳು ಪಟ್ಟ ಸಂಭ್ರಮ ಅಯ್ಯೋ ಹೇಳೋದಕ್ಕಾಗೋದಿಲ್ಲ. ಅದು ಕೌಸಲ್ಯೆ ಸುಮಿತ್ರೆಗೆ ಚೆನ್ನಾಗಿ ಅರ್ಥವಾಗುತ್ತದೆ. ನಿಜ ಸುಮೇಧ, ಹೆಣ್ಣಿನ ಹೃದಯದ ಭಾವನೆಗಳು ಹೆಣ್ಣಿಗೆ ಅರ್ಥವಾಗಬೇಕು. ಹಾಗಾದರೆ ಗಂಡಸರೆಲ್ಲ ಭಾವನೆಗಳಿಲ್ಲದ ಕಲ್ಲು ಹೇಳಿದೆಯಾ ರಾಮಚಂದ್ರ? ಮಾವನವರೇ, ಹೆಂಗಸರಂತೆಯೇ ನಾವು ಸಂಭ್ರಮ ಪಡುತ್ತೇವೆ. ಆದರೆ ಅದನ್ನು ತೋರಿಸುವ ರೀತಿ ಬೇರೆ ಅಷ್ಟೇ. ಪುಟ್ಟಕಂದನ ನಿರೀಕ್ಷೆಯಲ್ಲಿ ನಾವೆಲ್ಲ ಕಾತುರಗೊಂಡಿದ್ದೇವೆ. ಅಯೋಧ್ಯೆಯ ಬೀದಿಗಳಿಗೆ ಹೋದರೆ ಎಲ್ಲರ ಬಾಯಲ್ಲೂ ನೀವು ಇದೇ ಮಾತನ್ನು ಕೇಳಬಹುದು. ಹೌದು, ಎಲ್ಲರ ಬಾಯಲ್ಲೂ ಹುಟ್ಟಲಿರುವ ಮಗುವಿಗಾಗಿ ಶುಭ ಹಾರೈಕೆಗಳೇ ಕೇಳಿ ಬರುತ್ತಿದೆ. ರಾಜನಾದವನಿಗೆ ಪ್ರಜೆಗಳ ಅಂಥ ಆಶೀರ್ವಾದ ಶುಭಾಕಾಂಕ್ಷೆಗಳು ಸಂಜೀವಿನಿ ಇದ್ದಂತೆ. ಪ್ರಜೆಗಳ ಸಂತೋಷವೇ ನಮ್ಮ ಸಂತೋಷ. ಅದು ನಮ್ಮ ರಾಮಚಂದ್ರನ ಆದರ್ಶ ಮಾವನವರೇ. ಪ್ರಜಾಪಾಲನೆಯೇ ಅವನ ಪ್ರಥಮ ಆದ್ಯತೆ. ನಮ್ಮ ಸೀತೆಯೂ ಅಷ್ಟೇ ರಾಮನಿಗೆ ಹೃದಯಪೂರ್ವಕವಾಗಿ ಬೆಂಬಲ ನೀಡುತ್ತಿದ್ದಾಳೆ. ಇಂತಹ ಸಹೋದರರು, ಇಂತಹ ತಾಯಂದಿರು ಲೋಕದ ವಿಶೇಷ. ನಮ್ಮ ಮಕ್ಕಳಿಗೆ ನಿಮ್ಮಂತ ಅತ್ತೆ ಮಾವಂದಿರು ದೊರೆತಿರುವುದು ಅದೃಷ್ಟ. ಇನ್ನು ತಡ ಮಾಡುವಂತೆ ರಾಮಚಂದ್ರ, ಸೀತೆಯನ್ನು ಕರೆದುಕೊಂಡು ಮಿಥಿಲಿಗೆ ಹೊರಡಲು ಅನುಮತಿ ಕೊಡು. ಮಿಥಿಲೆಗ? ಇದೇಕೆ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವಿರಿ? ಚೊಚ್ಚಲ ಹೆರಿಗೆ ತವರು ಮನೆಯಲ್ಲಿ ಆಗಬೇಕಲ್ಲವೇ? ಅಲ್ಲೇ ಆಗಬೇಕೆಂಬ ನಿಯಮವೇನೂ ಇಲ್ಲವಲ್ಲ? ಅಂದರೆ ಜನಕ ಮಹಾರಾಜರೇ, ಸೀತೆಯ ಪುತ್ರೋತ್ಸವ ಅಯೋಧ್ಯೆಯಲ್ಲೇ ನಡೆಯಬೇಕು ಎಂಬುದೇ ನಮ್ಮೆಲ್ಲರ ಅಭಿಲಾಷೆ.
ಸೀತೆಯ ಮೇಲೆ ಎಷ್ಟೊಂದು ಪ್ರೀತಿಯನ್ನು ಇಟ್ಟುಕೊಂಡಿರುವಿರಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಮಗಳನ್ನು ನಮ್ಮ ಮನೆಗೆ ಕರೆದೊಯ್ದು ಅವಳಿಗೆ ಉಪಚಾರ ಮಾಡುವ ಭಾಗ್ಯವನ್ನು ನಮ್ಮಿಂದ ಕಸಿದುಕೊಳ್ಳುವಿರಾ? ನೊಂದುಕೊಳ್ಳಬೇಡ ಸುಮೇಧ. ನೀವು ಕಂಡಂತೆ ಸೀತೆ 14 ವರ್ಷ ನಮ್ಮಿಂದ ದೂರ ಇದ್ದಳು. ಈಗ ಅವಳನ್ನು ನಾವು ಹೇಗೆ ದೂರ ಮಾಡುವುದು? ಈಗ ಸೀತೆ ಇಲ್ಲದ ಅರಮನೆಯನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಸುಮೇಧ, ನೀನು ತಾಯಿಯಾಗಿ ನಿನ್ನ ಮಗಳಿಗಾಗಿ ಮಿಡಿಯುತ್ತಿರುವೆ. ಹಾಗೆ ನಾವು ಕೂಡ ಅತ್ತೆಗಿಂತ ಹೆಚ್ಚಾಗಿ ತಾಯಿಯಂತೆ ನೋಡಿಕೊಳ್ಳುತ್ತೇವೆ. ನೀನೇನು ಚಿಂತಿಸಬೇಡ. ಸೀತೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಾವು ನೋಡಿಕೊಳ್ಳುತ್ತೇವೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ